ಐ ಪಿ ಟಿ ಸೀಸನ್ 2 ಆರಂಭ ಆಗ್ತಿದೆ. ಈ ಒಂದು ಸೀಸನ್ 2 ಆರಂಭವಾದ ಕಾರಣ ಸುನೀಲ್ ಕುಮಾರ್ ಅವರು ಅಂದರೆ ಟಿ ಪಿ ಎಲ್ ಅನ್ನೋಂಥ ಒಂದು ಕ್ರಿಕೆಟ್ ಟೂರ್ನಿಯನ್ನು ಹುಟ್ಟಾಕ್ದಂಥವ್ರು ಸುನೀಲ್ ಅವರು. ಅಂದರೆ ಕಿರುತೆರೆಯ ಪ್ರತಿಯೊಬ್ಬ ಕಲಾವಿದರು ಕೂಡ ಈ ಒಂದು ಟಿ ಪಿ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಬಾರಿ ಐ ಪಿ ಟಿ 12 ಸೀಸನ್ 2ಗೆ ಹೆಜ್ಜೆ ಇಟ್ಟಿದ್ದಾರೆ. ಈ ಟೂರ್ನಿ ಹೇಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಎಲ್ಲರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸರ್, ಕಂಗ್ರ್ಯಾಚುಲೇಷನ್, ಐ ಪಿ ಟಿ 12 ಸೀಸನ್ 2 ಶುರು ಮಾಡ್ತಾ ಇದ್ದಾರೆ. ಐ ಪಿ ಟಿ ಅಂತಂದರೆ ಈ ಇಂಡಿಪೆಂಡೆನ್ಸ್ ಡೇಗೆ ಆಡುವಂಥ ಒಂದು ಕ್ರಿಕೆಟ್ ಟೂರ್ನಿ. ನಾವು ನೋಡಿದ ಹಾಗೆ ಎಲ್ಲ ರಂಗದ ಕ್ರಿಕೆಟ್ ಪ್ಲೇಯರ್ಸ್ಗಳು ಇದರಲ್ಲಿ ಇರ್ತಾರೆ. ಸೊ ಈ ಬಾರಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇವತ್ತು ಜೆರ್ಸಿ ಟ್ರೋಫಿ ಲಾಂಚ್ ಆಗ್ತಿದೆ. ಇದರಲ್ಲಿ 8 ಟೀಮ್ ಇದೆ, 120 ಜನ ಪ್ಲೇಯರ್ಸ್ ಆಡ್ತಾರೆ. 8 ಟೀಮಲ್ಲಿ ಮೀಡಿಯಾ ಟೀಮು, ಪೊಲೀಸ್ ಟೀಮು, ಡಾಕ್ಟರ್ಸ್ ಟೀಮು, ಲಾಯರ್ಸ್ ಟೀಮು, ಮತ್ತು ಮೂವಿ, ಟೆಲಿವಿಷನ್, ಮತ್ತು ಬುಲ್ ಸ್ಕ್ವಾಡ್ ಅಂತ ಒಂದು ಟೀಮ್ ಇದೆ, ಟೆಲಿವಿಷನ್ ಅಂತ. MR ಪ್ಯಾಂಥರ್ಸ್ ಇದೆ, ಮತ್ತು AVR ಗ್ರೂಪ್ ಅವ್ರದ್ದು ಲಾಯರ್ಸ್ ಟೀಮ್ ಇದೆ, ಮತ್ತು ವಿನ್ ಟೈಮ್ ರಾಕರ್ಸ್ದು ಮೀಡಿಯಾ ಟೀಮ್ ಇದೆ. ಒಟ್ಟು 8 ಟೀಮ್ ಆಡ್ತಾಯಿದ್ದೀವಿ. ವಿಜಿ ಅಂತ ಪೊಲೀಸ್ ಟೀಮ್ ಇದೆ, ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಟೀಮ್ ಇದೆ. ಟೋಟಲ್ 8 ಟೀಮ್ ಇದೆ. ಟೋಟಲ್ 32 ಮ್ಯಾಚ್ ಇರುತ್ತೆ. ಒಂದು ಟೀಮ್ಗೆ 7 ಲೀಗ್ ಮ್ಯಾಚಸ್ ಇರುತ್ತೆ. ಅದಾದಮೇಲೆ ಕ್ವಾಲಿಫೈಯರು, ಎಲಿಮಿನೇಟರು, ಕ್ವಾಲಿಫೈಯರ್ ಟು ಫೈನಲ್ಸ್ ಇರುತ್ತೆ. ಅದು 7 ದಿನ ಟೂರ್ನಮೆಂಟ್ ಬಂದು ಅಶೋಕ್ ಇಂಟರ್ನ್ಯಾಷನಲ್ ಗ್ರೌಂಡಲ್ಲಿ ನಡೆಯುತ್ತೆ. ಡೇ ಆ್ಯಂಡ್ ನೈಟ್ ಮ್ಯಾಚಸ್. ನೀವು ಟೆಲಿವಿಷನ್ ಪ್ರೀಮಿಯರ್ ಲೀಗ್ನ ತುಂಬ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತೀರಿ. ಅಂದರೆ ಕಿರುತೆರೆಯಲ್ಲಿ ಇರುವಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ಟ್ರಸ್ ಇರುವಂಥ ಅಥವಾ ಮೆಂಟಲ್ ಪ್ರೆಷರ್ ಇರುವಂಥ ಅಭಿನಯಿಸಿ ಆ್ಯಕ್ಟಿಂಗ್ ಮಾಡಿ ಮೆಂಟಲ್ ಪ್ರೆಷರ್ ಇರುವಂಥ ಕಲಾವಿದರಿಗೆ ಮೆಂಟಲ್ ಫ್ರೀ ಆಗಲಿ ಅಂತ ಒಂದು ಟೂರ್ನಿಯನ್ನು ಆಯೋಜನೆ ಮಾಡ್ತೀರಿ. ತುಂಬ ಅದ್ದೂರಿಯಾಗಿ ಆಯೋಜನೆ ಮಾಡ್ತೀರಿ. ಬಟ್ ಈ ಸಾರಿ ಕಳೆದ ಸೀಸನಿಂದ ಐ ಪಿ ಟಿ ಅಂತ ಶುರು ಮಾಡಿದ್ದೀರಿ, ಇಂಡಿಪೆಂಡೆನ್ಸ್ ಡೇ ಕಪ್ ಅಂತ. ಉದ್ದೇಶ ಏನು ಅಂತೇಳಿ? ಸರ್, ಎಲ್ಲ ಪ್ರೊಫೆಷ್ನಲ್ಸ್, ಈಗ ನೋಡಿ, ಈಗ ನಿಮಗೂ ಜಾಬ್ ಇರುತ್ತೆ, ಎಲ್ರಿಗೂ ಜಾಬ್ ಮಾಡ್ತಿರ್ತಾರೆ, ವರ್ಕ್ ಪ್ರೆಷರ್ ಇರುತ್ತೆ. ಅದರಲ್ಲಿ 7 ದಿನ ಟೈಮ್ ತೊಗೊಂಡು ಕ್ರಿಕೆಟ್ ಪ್ಯಾಷನ್ ಆಗಿರುತ್ತೆ ಅವ್ರಿಗೂ. ಅದು ಒಂದಕ್ಕೆ ಮಾತ್ರ ಹುಟ್ಟಾಕಿದ್ದು ಟೂರ್ನಮೆಂಟು. ಈಗ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಈ ಟೂರ್ನಮೆಂಟ್ ಇದೇ ಥರ ನಡ್ಕೊಂಡು ಹೋಗುತ್ತೆ. 8 ಟೀಮು ನನಗೆ ಸಪೋರ್ಟ್ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಈ ಐ ಪಿ ಟಿ ಉದ್ದೇಶ ಏನು ಅಂತ ಹೇಳಿ ಸುನೀಲ್ ಹೇಳೋದಾದರೆ, ನೀವು ಸಾಮಾನ್ಯವಾಗಿ ಕ್ರಿಕೆಟಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತಾ ಬರ್ತೀರಿ. N1 ಕ್ರಿಕೆಟ್ ಅಕಾಡೆಮಿ ಅಂತಂದರೆ ಒಂದು ಬೇರೆ ಥರದ ಕ್ರಿಕೆಟ್ನಲ್ಲಿ ದೊಡ್ಡ ಹೆಸರು ಮಾಡ್ತಾ ಬರ್ತಾ ಇದೆ. ಹಾಗಾಗಿ N1 ಕ್ರಿಕೆಟ್ ಅಕಾಡೆಮಿಯಲ್ಲಿ ಕಲ್ತು ಕ್ರಿಕೆಟನ್ನು ಫ್ಯಾಷನಾಗಿ ತೊಗೊಂಡಂಥ ಅಥವಾ ಕ್ರಿಕೆಟ್ನೇ ಜೀವನ ವೃತ್ತಿಯಾಗಿ ತೊಗೊಂಡಂಥ ಹಲವಾರು ಕ್ರಿಕೆಟ್ ಪ್ಲೇಯರ್ಸ್ಗಳನ್ನ ಕೊಟ್ಟಿದ್ದೀರಿ. ಹಾಗಾಗಿ ಐ ಪಿ ಟಿ ಉದ್ದೇಶ? ಸರ್, ಐ ಪಿ ಟಿ ಉದ್ದೇಶ ಏನಂದರೆ, ಹೀಗೆ ನಮ್ಮ ಅರವಿಂದ್ ವೆಂಕಟೇಶ್ ರೆಡ್ಡಿ ಹತ್ರ ಮಾತಾಡಬೇಕಾದ್ರೆ ಈ ಥರ ಯಾಕೆ ಪ್ರೊಫೆಷ್ನಲ್ ಟೂರ್ನಮೆಂಟ್ ಮಾಡಬಾರ್ದು ಅಂತ ಅವ್ರು ಒಂದು ಐಡಿಯಾ ಕೊಟ್ಟರು. ಆ ಐಡಿಯಾನ ತೊಗೊಂಡು ನಾನು ಟೂರ್ನಮೆಂಟ್ನ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ವಿ. ಸಕ್ಸಸ್ ಆಯಿತು. ಈ ಸತಿನೂ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು MR ಪ್ಯಾಂಥರ್ಸ್ ಬಂದು ಟೈಟಲ್ ಸ್ಪಾನ್ಸರ್ ಆಗಿದ್ದಾರೆ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಎಲ್ಲ ಪ್ರೊಫೆಷ್ನಲ್ಸ್ ಅವ್ರಿಗೂ ಒಂದು ಆಸೆ ಇರುತ್ತೆ, ಒಂದು ಲೆವೆಲ್ ಕ್ರಿಕೆಟ್ ಆಡಬೇಕು ಅಂತ. ಆದಷ್ಟು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡೋ ಥರ ಪ್ರಯತ್ನ ಮಾಡ್ತಿದ್ದೀನಿ. 7 ದಿನ ಟೂರ್ನಮೆಂಟ್ಸ್ ಇರುತ್ತೆ. N1 ಕ್ರಿಕೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಲೈವ್ ಇರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿಯವರಿಗೆ ಅಥವಾ ಚಿತ್ರರಂಗದವರಿಗೆ ಐ ಪಿ ಎಲ್ ಅಂತಂದರೆ ನೆನಪಾಗದೆ ಸುನೀಲ್ ಅವರು ಮೊದಲಿಗೆ. ಯಾಕಂದರೆ ಆ ರೇಂಜಲ್ಲಿ ಟೂರ್ನಮೆಂಟನ್ನು ಮಾಡ್ತೀರಿ ನೀವು ನೋಡಿದ ಹಾಗೆಯೇ. ಹಾಗಾಗಿ ಈ ಐ ಪಿ ಟಿ ಉದ್ದೇಶವನ್ನು ಹೇಳ್ತಾ ಹೋದರೆ, ಈ ಕ್ರಿಕೆಟ್ ಕನಸು ಹೇಗೆ ನಿಮಗೆ? ಯಾಕೆ ಈ ಕ್ರಿಕೆಟ್ಗೋಸ್ಕರ ನಿಮ್ಮನ್ನು ನೀವು ತ್ಯಾಗ ಮಾಡ್ಕೊತ ಹೋಗ್ತೀರಿ ಯಾವಾಗಲೂ? ಆ್ಯಕ್ಚುಲಿ ನಾನು ಒಂದು 15-20 ವರ್ಷದಿಂದ ಕ್ರಿಕೆಟ್ ಆಡ್ಕೊಂಡೇ ಬರ್ತಾಯಿದ್ದೀನಿ, ಇನ್ನೂ ಆಡ್ತಾನೇ ಇದ್ದೀನಿ. ಮತ್ತು ನನ್ನದೇ N1 ಕ್ರಿಕೆಟ್ ಅಕಾಡೆಮಿ ಅಂತ 8 ವರ್ಷದಿಂದ ಕ್ರಿಕೆಟ್ ಅಕಾಡೆಮಿ ನಡ್ಸ್ಕೊಂಡು ಬರ್ತಾಯಿದ್ದೀನಿ. ಇದೇ ಥರ ಎಲ್ಲ ಟೂರ್ನಮೆಂಟ್ಸು, ಸೆಲೆಬ್ರಿಟೀಸ್ ಟೂರ್ನಮೆಂಟ್ಸ್ ನೋಡಬೇಕಾದ್ರೆ ನನಗೆ ಎಲ್ಲೋ ಒಂದು ಸ್ವಲ್ಪ ಕೊರತೆ ಕಾಣ್ತಿತ್ತು. ಇನ್ನು ನಮ್ಮ ಸೆಲೆಬ್ರಿಟೀಸ್ಗೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಎಲ್ಲ ಕ್ಯಾಪ್ಟನ್ಸು ನನಗೆ ಟೆಲಿವಿಷನ್ ಪ್ರೀಮಿಯರ್ ಲೀಗಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಯೋಗಿ ಸರ್ ಬಂದು, ಲೂಸ್ ಮಾದ ಯೋಗಿ ಸರ್ ಬಂದು, ಯಾಕೆ ಇನ್ನೂ ಬೆಟರಾಗಿ ಮಾಡಬಾರ್ದು ಅಂತ ಒಂದು ಸಜೆಷನ್ ಕೊಟ್ಟರು. ಅದನ್ನು ನಾನು ತೊಗೊಂಡು ಕ್ಯಾಚ್ ಮಾಡಿಕೊಂಡು ಅವ್ರ ಜೊತೆಲೇ 4 ಸೀಸನ್ ಮುಗಿಸಿದ್ದೀನಿ. ಇನ್ನು 5 ಸೀಸನ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಐ ಪಿ ಟಿ ಮತ್ತು ಟಿ ಪಿ ಎಲ್ ಎರಡರ ಹಿಂದಿನ ಶ್ರಮ ಹೇಗಿರುತ್ತೆ ಸುನೀಲ್ ಅವರೇ? ನೋಡ್ತಾ ಹೋದರೆ ಹೇಗೆ ಶ್ರಮ ಹಾಕ್ತೀರಿ ನೀವು? ಯಾಕಂದರೆ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ಅಂದರೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ನೀವು ಒಬ್ಬರೇ ಹೆಗಲ ಮೇಲೆ ಹೊತ್ಕೊಂಡು ಯಾವಾಗಲೂ ಆ ಟೂರ್ನಮೆಂಟನ್ನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗ್ತೀರಾ? ಹಾಗೆ ಸರ್, ಕ್ರಿಕೆಟ್ ಗೊತ್ತಿರೋನಿಗೆ ಕ್ರಿಕೆಟ್ ಟೂರ್ನಮೆಂಟ್ನ ನೋಡಿ ಕಲಿತು, ಅದು ಏನಿಲ್ಲ, ಟೂರ್ನಮೆಂಟ್ ಮಾಡ್ತಾರೆ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಆ ಲೆವೆಲಲ್ಲಿ ಟೂರ್ನಮೆಂಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆಲ್ಲ ಸೆಲೆಬ್ರಿಟೀಸು ಸಪೋರ್ಟ್ ಮಾಡಿದ್ದಾರೆ, ಓನರ್ಸ್ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಎಲ್ಲ ಟೀಮಲ್ಲೂ ಅಂಬಾಸಿಡರ್ಸ್ ಇರ್ತಾರೆ, ಅವರು ಎಲ್ಲಿ ಟೈಮ್ಗೆ ಎಲ್ಲಿ ಡೇಟ್ಗೆ ಅವರು ಬರ್ತಾರೆ. ಮತ್ತು ಎಲ್ಲರೂ ವರ್ಕ್ ಶೆಡ್ಯೂಲ್ನ ನನಗೋಸ್ಕರ ವರ್ಷನೂ 7 ದಿನ 8 ದಿನ ಟೈಮ್ ಕೊಡ್ತಿದ್ದಾರೆ. ಇದು ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಸೆಲೆಬ್ರಿಟೀಸ್. ಸಾಮಾನ್ಯವಾಗಿ ಐ ಪಿ ಟಿ ಟೂರ್ನಮೆಂಟ್ ಬಗ್ಗೆ ಮಾತಾಡ್ತಾ ಹೋದರೆ ಏನೇನು ಸರ್ಪ್ರೈಸ್ಗಳನ್ನು ಪ್ಲೇಯರ್ಸ್ಗಳಿಗೆ ಇಟ್ಟಿದ್ದೀರಿ ಅಂತೇಳಿ? ಸರ್, ಈ ಸತಿ ಲಾಸ್ಟ್ ಟೈಮು ಬರೀ ನಾವು ವಿನ್ನರ್ಸ್ ರನ್ನರ್ಸ್ ಇಟ್ಟಿರಲಿಲ್ಲ. ಅದಕ್ಕೆ ನಾವು ಮ್ಯಾನ್ ಆಫ್ ದ ಸೀರೀಸ್ ಕಾರು, ಬೈಕ್ ಕೊಟ್ಟಿದ್ವಿ, ಮ್ಯಾನ್ ಆಫ್ ದ ಸೀರೀಸ್ ಆರೆಂಜ್ ಕ್ಯಾಪ್ಗೆಲ್ಲ. ಈ ಸತಿ ನಾವು ವಿನ್ನರ್ಸ್ ಅಮೌಂಟೇ ದೊಡ್ಡದಾಗಿ ಇಟ್ಟಿದ್ದೀವಿ. ಮತ್ತು ಮ್ಯಾನ್ ಆಫ್ ದ ಸೀರೀಸು 1 lakh ಕ್ಯಾಶ್ ಕೊಡ್ತಾಯಿದ್ದೀವಿ. ಮಿಕ್ಕಿದ್ದೆಲ್ಲ ಫೆಸಿಲಿಟೀಸ್ ಇರುತ್ತೆ. ನೀನು 9 ತಾರೀಕಿನ ಟೂರ್ನಮೆಂಟ್ ಶುರುವಾಗ್ತದೆ, ಕೌಂಟ್ ಆಗ್ತದೆ. ಸುನೀಲ್ ಅವರು ಹೇಗೆ ಪ್ರಿಪೇರ್ ಆಗಿದ್ದಾರೆ ಓವರಾಲ್ ಈ ಟೂರ್ನಮೆಂಟ್ಗೆಲ್ಲ ಪ್ರಿಪೇರ್ ಆಗಿದ್ದೀವಿ. ಇವತ್ತು ಜೆರ್ಸಿ ಟ್ರೋಫಿ ಲಾಂಚ್ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲರಿಗೂ ಲೈಕ್ IPL ಥರ ಕಿಟ್ಸ್ ಇರ್ಬೋದು, ಬ್ಯಾಕ್ ಪ್ಯಾಕ್ ಇರ್ಬೋದು, ಜೆರ್ಸೀಸ್ ಇರ್ಬೋದು,
ಎಲ್ಲ ಪ್ರೊಫೆಷ್ನಲ್ಲಾಗಿ ಪ್ರತಿ ವರ್ಷ ಒಂದೊಂದು ಕಿಟ್ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಎಲ್ಲ ಪ್ಲೇಯರ್ಸ್ಗೂ. ಅದೂ ನೆಕ್ಸ್ಟ್ ಸೀಸನ್ನು ಯಾರ್ಯಾರ ಟೀಮ್ ಯಾರ್ಯಾರಿಗೆ ಹೋಗ್ತಾರೆ ಅಂತ ಗೊತ್ತಿರಲ್ಲ, ಪ್ರತಿಯೊಬ್ಬರು ಪ್ಲೇಯರ್ಸ್ ಚೇಂಜ್ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ಪ್ರತಿ ವರ್ಷವೂ ನಾವು ಎಲ್ಲರೂ ಲೈಕ್ IPL ಥರ ನಾವೆಲ್ಲ ಕಿಟ್ಸ್ ಎಲ್ಲ ಪ್ರೊವೈಡ್ ಮಾಡಿ ಲೈಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೂರ್ನಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ಇನ್ನೂ ಮಾಡ್ತಾನೇ ಇರ್ತೀನಿ. ಇನ್ನು ಈಗ ಅಪ್ಕಮಿಂಗ್ ಟೂರ್ನಮೆಂಟ್ ಇದೆ WWCL ವುಮೆನ್ಸ್ ಸೆಲೆಬ್ರಿಟೀಸ್ಗೂ ಸೆಕೆಂಡ್ ಸೀಸನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ. ಮೀಡಿಯಾ ಪ್ರೀಮಿಯರ್ ಲೀಗ್, ಆಮೇಲೆ ನಮ್ಮದು ಮೀಡಿಯಾ ಪ್ರೀಮಿಯರ್ ಲೀಗು ಇವಾಗ ಲಾಂಚ್ ಮಾಡ್ತಿದ್ದೀವಿ ಸೆಕೆಂಡ್ ಸೀಸನ್ನು. ಅವ್ರಿಗೂ ಲೆದರ್ ಬಾಲೇ ಈ ಸತಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಅವ್ರಿಗೂ ಲೈಕ್ ಇಂಟರ್ನ್ಯಾಷನಲ್ ಥರ ಬರೀ ಮೀಡಿಯಾದವರೇ ಆಡಬೇಕು ಅಂತ ಲೈಕ್ ಕಿಟ್ಸ್ ಎಲ್ಲ ಪ್ರೊವೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಷ್ಟರಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ವಿಜಯ್ ಅವರೇ. ಸೊ ಇದಿಷ್ಟು ಎನೂನ್ ಕ್ರಿಕೆಟ್ ಅಕಾಡೆಮಿಯ ವ್ಯವಸ್ಥಾಪಕರಂಥ ಸುನೀಲ್ ಅವರ ಮಾತುಗಳು. ಕ್ಯಾಂಪರ್ಸನ್ ರವೀಂದ್ರ ಜೊತೆಗೆ ವಿಜಯ್ ಪಡೆದ ರೇಷನ್ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.